ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆದ ಕಾರಣ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯ ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಪ್ರಿಯ ಸಹೋದರ ಸಹೋದರಿಗಳೇ, ಈ ವಾರದ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ವಾರದ ಸಂದೇಶಕ್ಕೆ ನಾನು ಆರಿಸಿಕೊಂಡಿರುವ ವಾಕ್ಯ ಭಾಗ ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ ವಚನ 9 ಮತ್ತು 10, ಅದೇ ರೀತಿಯಲ್ಲಿ 22ರಿಂದ 25ನೇ ವಚನ. ಆದರೆ ನಿಮಗೆ 26ನೇ ಅಧ್ಯಾಯ, 27ನೇ ಅಧ್ಯಾಯ ಮತ್ತು 28ನೇ ಅಧ್ಯಾಯವನ್ನು ಓದಲಿಕ್ಕೆ ನಾನು ನಿಮಗೆ ಪ್ರೋತ್ಸಾಹ ಮಾಡುವವರಾಗಿದ್ದೇನೆ. ಈ ಸಂದೇಶಕ್ಕೆ ಹೆಸರಿಟ್ಟಿದ್ದೇನೆ, ನೀವು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಇದ್ದೀರಾ. ಇಟ್ಸ್ ಅ ಕ್ವೆಶ್ಚನ್. ನೀವು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಾವು ಪ್ರಾರ್ಥನೆ ಮಾಡಿ ಈ ವಾರದ ಸಂದೇಶದ ಕಡೆಗೆ ನಾವು ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ನಾವು ಸಂದೇಶಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಈ ವಚನಗಳ ಒಂದು ಹಿನ್ನೆಲೆಯನ್ನು ನಾನು ನೀಡುವುದಕ್ಕೆ ಬಯಸುತ್ತೇನೆ. ಐ ವಾಂಟ್ ಟು ಗಿವ್ ಅ ಬ್ಯಾಕ್ಗ್ರೌಂಡ್. ಯಾಕೆಂದರೆ ನಾವು ಹಿನ್ನೆಲೆಯನ್ನು ತಿಳಿದುಕೊಳ್ಳದೇ ಇರುವಾಗ ವಚನದ ಪೂರ್ಣ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ನಾವು ಹಿನ್ನೆಲೆಯನ್ನು ಕೇಳಿ ನಾವು ಸಂದೇಶದ ಕಡೆಗೆ ನಾವು ಹೋಗೋಣ. ಈ ವಚನಗಳಲ್ಲಿ ನಾವು ನೋಡುವಾಗ ಒಂದು ಹಡಗಿನಲ್ಲಿ ಸುಮಾರು 270 ಮಂದಿ ಪ್ರಯಾಣ ಮಾಡುತ್ತಿದ್ದಾರೆ. ಈ ನಡೆದ ಘಟನೆಯಲ್ಲಿ ಇಲ್ಲಿ ನೋಡುತ್ತೇವೆ, ಪೌಲನು ಆ ಹಡಗಿನಲ್ಲಿದ್ದಾನೆ. ಅದು ಮಾತ್ರವಲ್ಲ, ಲೂಕನು ಮತ್ತು ಅರಿಸ್ಟಾರ್ಕಸ್, ಆ 3 ವ್ಯಕ್ತಿಗಳು ಕೂಡ ಈ ಹಡಗಿನಲ್ಲಿ ಇದ್ದಾರೆ. ಈ 3 ವ್ಯಕ್ತಿಗಳನ್ನು ಹೊರತು ಆ ಹಡಗಿನಲ್ಲಿ ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ವ್ಯಕ್ತಿಗಳು ಇರಲಿಲ್ಲ. ಅಂದರೆ ಅನ್ಯರು ಇರುವಂತಹ ಹಡಗಾಗಿದೆ. ಆದರೆ ಈ 270 ಮಂದಿ ಅವರು ಪ್ರಯಾಣಿಕರಲ್ಲ, ಆ ಹಡಗಿನಲ್ಲಿ ಬಂದಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ಪೌಲನು ಮತ್ತು ಲೂಕನು, ಅರಿಸ್ಟಾರ್ಕಸ್ ಎಲ್ಲರೂ ಒಂದು ಖೈದಿಗಳಾಗಿ ಈ ಹಡಗಿನಲ್ಲಿ ಇದ್ದಾರೆ. ಈ ಹಡಗಿನ ನಾಯಕರು ನೋಡುವಾಗ ಅವರು ಇಟಲಿ ಕಡೆಗೆ ಪ್ರಯಾಣ ಮಾಡುವುದಕ್ಕೆ ಅವರು ನಿರ್ಧಾರ ಮಾಡುತ್ತಾರೆ. ಆದರೆ ಇಲ್ಲಿ ನೋಡುವಾಗ ಅವರು ಚಳಿಗಾಲದಲ್ಲಿ ಈ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಸಾಧಾರಣವಾಗಿ ಮೆಡಿಟೇರಿಯನ್ ಸಮುದ್ರದಲ್ಲಿ ಯಾರು ಚಳಿಗಾಲದಲ್ಲಿ ಪ್ರಯಾಣ ಮಾಡುವುದಿಲ್ಲ. ಯಾಕೆಂದರೆ ಅಲ್ಲಿ ಬಹಳ ಚಳಿ ಇರುತ್ತದೆ, ಕತ್ತಲೆ ಇರುತ್ತದೆ. ಅದು ಮಾತ್ರವಲ್ಲ, ಐಸ್ ಗಡ್ಡೆಗಳು ಇರುವಂತಹ ಪ್ರದೇಶವಾಗಿದೆ. ಆದರೆ ಈ ಹಡಗಿನ ನಾಯಕರು ಈ ಪ್ರಯಾಣವನ್ನು ಮಾಡುವುದಕ್ಕೆ ನಿರ್ಧಾರ ಮಾಡುತ್ತಿದ್ದಾರೆ. ಆದರೆ ದೇವರು ಪರಿಶುದ್ಧಾತ್ಮನ ಮೂಲಕ ಪೌಲನ ಸಂಗಡ ಮಾತನಾಡುತ್ತಾನೆ. ಆದರೆ ಹೇಳುತ್ತಾನೆ, ಈ ಪ್ರಯಾಣ ಬಹಳ ಕಠಿಣವಾಗಿರುತ್ತದೆ, ಮರಣಕರವಾಗಿರುತ್ತದೆ ಎಂಬ ವಿಷಯವನ್ನು ಪೌಲನಿಗೆ ದೇವರು ಹೇಳುತ್ತಾರೆ. ಆ ವಿಷಯವನ್ನು ಆ ಹಡಗಿನ ನಾಯಕರಿಗೆ ಪೌಲನೇ ಹೇಳುತ್ತಾನೆ. ಆದರೆ ಅವರು ಅದನ್ನು ಅಲಕ್ಷ್ಯ ಮಾಡುತ್ತಾರೆ. ದೇ ಜಸ್ಟ್ ನೆಗ್ಲೆಕ್ಟ್. ಯಾಕೆಂದರೆ ಆತನು ಒಂದು ಖೈದಿಯಾಗಿದ್ದಾನೆ. ಆದ ಕಾರಣ ಅದನ್ನು ಅಲಕ್ಷ್ಯ ಮಾಡುತ್ತಾರೆ. ಅವರು ಪ್ರಯಾಣವನ್ನು ಪ್ರಾರಂಭಿಸಿದ ನಂತರ, ಕೆಲವು ಹೊತ್ತಿನ ನಂತರ ಆ ವಾತಾವರಣದಲ್ಲಿ ಒಂದು ಮಾರ್ಪಾಡು ಉಂಟಾಗುತ್ತದೆ. ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಉಂಟಾಗುತ್ತದೆ. ಬಿರುಗಾಳಿ ಅಂದರೆ ಭಯಂಕರವಾದ ಬಿರುಗಾಳಿಯಲ್ಲಿ ಅಲ್ಲಿ ನೋಡುತ್ತೇವೆ. ಆ ಬಿರುಗಾಳಿಯ ಕಾರಣ ಈ ಹಡಗು ಈಗ ಆ ಹಡಗಿನ ನಾಯಕರ ಹತೋಟಿಯಲ್ಲಿಲ್ಲ, ಈಗ ಬಿರುಗಾಳಿಯ ಹತೋಟಿಯಲ್ಲಿ ಆ ಹಡಗು ಚಾಲನೆ ನಡೆಯುತ್ತಾ ಇದೆ. ಯಾಕೆಂದರೆ ನಾವು ನೋಡುತ್ತೇವೆ, ಅವರು ಒಂದು ದಿಕ್ಕಿನಲ್ಲಿ ಹೋಗುವುದಕ್ಕೆ ಅವರು ಪ್ರಯತ್ನ ಪಡುತ್ತಿದ್ದಾರೆ, ಆದರೆ ಹಡಗು ಬೇರೆ ಕಡೆಗೆ ಹೋಗುತ್ತದೆ. ಅವರು ಇಟಲಿ ಕಡೆಗೆ ಹೋಗುವುದಕ್ಕೆ ಅವರು ಪ್ರಯತ್ನ ಪಡುತ್ತಿದ್ದಾರೆ, ಆದರೆ ಹಡಗು, ಆ ಬಿರುಗಾಳಿ ಆ ಹಡಗನ್ನು ಬೇರೆ ಕಡೆಗೆ ಸೆಳೆದುಕೊಂಡು ಹೋಗುತ್ತಾ ಇದೆ. ಮರಣಕರವಾದ ಪರಿಸ್ಥಿತಿ. ಈ ಬಿರುಗಾಳಿಯ ಕಾರಣ ಆ ಹಡಗಿನಲ್ಲಿದ್ದ ಎಲ್ಲಾ ವಸ್ತುಗಳು ನಾಶವಾಗುತ್ತದೆ, ಧಾನ್ಯಗಳು ನಾಶವಾಗುತ್ತದೆ, ಊಟ ಮಾಡುವುದಕ್ಕೆ ಇದ್ದ ಎಲ್ಲಾ ವಸ್ತುಗಳು ನಾಶವಾಗುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಬಿರುಗಾಳಿ 1-2 ದಿವಸ ನಡೆದಂಥ ಬಿರುಗಾಳಿಯಲ್ಲ. ಸುಮಾರು 14 ದಿವಸ ಈ ಬಿರುಗಾಳಿ ಮುಂದುವರಿಯುತ್ತಾ ಇದೆ.
ಅಲ್ಲಿ ಸೂರ್ಯನ ಬೆಳಕು ಇಲ್ಲ, ಚಂದ್ರನ ಬೆಳಕಿಲ್ಲ, ಎಲ್ಲ ಕಡೆ ಕತ್ತಲು ಆವರಿಸಿಕೊಂಡಿದೆ, ಮರಣವು ಅವರನ್ನು ಆವರಿಸಿಕೊಂಡಿದೆ. ಯಾವ ದಿಕ್ಕಿನಲ್ಲಿ ಅವರು ಹೋಗುತ್ತಿದ್ದಾರೆ ಎಂಬ ವಿಷಯ ಅವರಿಗೆ ಗೊತ್ತಿಲ್ಲ. ಊಟವಿಲ್ಲದ ಪರಿಸ್ಥಿತಿ, ಯಾವ ಒಂದು ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಅಲ್ಲಿ ಸಾಗುತ್ತಾ ಇದ್ದಾರೆ. ಇಲ್ಲಿ ನೋಡುತ್ತೇವೆ, ಆ ಹಡಗಿನ ನಾಯಕರು, 270 ಖೈದಿಗಳು, ಪೌಲನು, ಲೂಕನು, ಅರಿಸ್ಟಾರ್ಕಸ್ ಎಲ್ಲರೂ ಈ ಮರಣಕರವಾದ ಪ್ರಯಾಣದಲ್ಲಿ ಒಳಗಾಗಿದ್ದಾರೆ. They don't know. ಕತ್ತಲೆಯಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಹೋಗುತ್ತಿದ್ದೇವೆ ಎಂಬ ವಿಷಯ ತಿಳಿಯದೆ ಆ ಪ್ರಯಾಣದಲ್ಲಿ ಅವರು ಹೋಗುತ್ತಿದ್ದಾರೆ. 14 ದಿವಸ ಮರಣವು ಅವರನ್ನು ಆವರಿಸಿಕೊಂಡಿದೆ. ಯಾವಾಗ ಮುಳುಗಿ ಹೋಗುತ್ತೇವೆ ಎಂಬ ವಿಷಯ ಅವರಿಗೆ ಗೊತ್ತಿಲ್ಲ. ಅನೇಕರು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾರೆ, ಆದರೆ ಅದು ಆ ಕಾರ್ಯ ನೆರವೇರುತ್ತಿಲ್ಲ. ಯಾಕೆಂದರೆ ಹೊರಗೆ ಹೋಗುವುದಕ್ಕೂ ಯಾವ ದಾರಿಯೂ ಇಲ್ಲ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಳಗಾಗಿದ್ದಾರೆ. ಆದರೆ ಈ 14 ದಿವಸದ ನಂತರ ಒಂದು ಚಿಕ್ಕ ದ್ವೀಪದಲ್ಲಿ ಅವರು ಬಂದು ಅಲ್ಲಿ ಸೇರುತ್ತಾರೆ. ಆ ದ್ವೀಪದಲ್ಲಿ ಬಂದು ಸೇರುವಾಗ ಆ ಹಡಗಿನ ನಾಯಕರು ಆಲೋಚನೆ ಮಾಡುತ್ತಾರೆ, ಈ ಖೈದಿಗಳು ನಮಗೆ ಒಂದು ಭಾರವಾಗಿದ್ದಾರೆ, ಮುಂದೆ ಹೋಗುವುದಕ್ಕೆ ಬಹಳ ಕಷ್ಟ. ಆದ ಕಾರಣ ಈ ಖೈದಿಗಳು ಜೀವಂತವಾಗಿದ್ದರೆ ನಮಗೆ ಒಂದು ಭಾರ, ಜಸ್ಟ್ ಡೆಡ್ ವೇಟ್. ಅವರ ರೆಸ್ಪಾನ್ಸಿಬಿಲಿಟಿ ನಾವು ತೆಗೆದುಕೊಳ್ಳಬಾರದು ಎಂದು ಅವರನ್ನು ಕೊಲ್ಲುವುದಕ್ಕೆ ಅವರು ನಿರ್ಧಾರ ಮಾಡುತ್ತಾರೆ. ಆದರೆ ಅಲ್ಲಿ ಒಂದು ನಾಯಕನಿರುತ್ತಾನೆ, ಜೂಲಿಯಸ್ ಎಂದು ಒಂದು ನಾಯಕನು. ಆತನು ಹೇಳುತ್ತಾನೆ, ನೋ, ಲೆಟ್ಸ್ ನಾಟ್ ಡೂ ದಟ್. ಆ ಕಾರ್ಯವನ್ನು ಮಾಡುವುದಕ್ಕೆ ಆತನು ಬಿಡುವುದಿಲ್ಲ. ಆ ಮರಣಕರವಾದ ಪರಿಸ್ಥಿತಿಯಲ್ಲಿ, ಆ ಮರಣಕರವಾದ ಒಂದು ಜರ್ನಿ, ಆ ಪ್ರಯಾಣದಲ್ಲಿ ಇಲ್ಲಿ ಬಂದು ಅವರು ಆ ದ್ವೀಪದಲ್ಲಿ ಬಂದು ಸೇರಿದ್ದಾರೆ. ಬಹಳ ಕಷ್ಟದ ಪ್ರಯಾಣ, ಯಾವ ದಿಕ್ಕು ಅರಿಯದೆ ಇರುವ ಪ್ರಯಾಣದಲ್ಲಿ ಅವರು ಬಂದು ಅಲ್ಲಿ ಸೇರುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕರ ಜೀವನವನ್ನು ನಾವು ನೋಡುವಾಗ ಈ ರೀತಿಯಾದ ಪ್ರಯಾಣದಲ್ಲಿ ಈ ದಿನ ನಾವು ಸಾಗುತ್ತಿದ್ದೇವೆ. ಅನೇಕರ ಜೀವನದಲ್ಲಿ ನೋಡುವಾಗ ಬಿರುಗಾಳಿಯಂತಹ ಪರಿಸ್ಥಿತಿ, ಅನಾರೋಗ್ಯದ ಪರಿಸ್ಥಿತಿ, ಸಾಲದ ಬಂಧನ, ಕಷ್ಟಗಳು, ಕುಟುಂಬದ ಕಷ್ಟಗಳು, ಮಕ್ಕಳ ಒಂದು ಆಲೋಚನೆ, ಭವಿಷ್ಯದ ಆಲೋಚನೆ, ಈ ರೀತಿಯಾದ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಅನೇಕರು ಸಾಗುತ್ತಾ ಇದ್ದಾರೆ. ಈ ಹಡಗಿನಲ್ಲಿದ್ದ ನೋಡುವ ಜನರಿಗೆ ನೋಡುವಾಗ ಊಟ ಇರಲಿಲ್ಲ, ಮಲಗಲಿಕ್ಕೂ ಆಗುವುದಿಲ್ಲ. ಯಾಕೆಂದರೆ ಇಟ್ಸ್ ನಾಟ್ ಲೈಕ್ ಕ್ರೂಸ್. ಆ ಹಡಗು ಆ ಬಿರುಗಾಳಿಯಲ್ಲಿ ಬಹಳ ಒಂದು ಶೇಕ್ ಆಗ್ತಾ ಇರುತ್ತೆ, ಆದ ಕಾರಣ ನಿದ್ರೆ ಇರುವುದಿಲ್ಲ. ಈ ರೀತಿಯಾದ ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರು ಸಾಗುತ್ತಾ 14ನೇ ದಿವಸ ಒಂದು ದ್ವೀಪದಲ್ಲಿ ಬಂದು ಅಲ್ಲಿ ಸೇರುತ್ತಾರೆ. ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್. ನಾವು ಸಂದೇಶವನ್ನು ಕೇಳುವಾಗ ಈ ಹಿನ್ನೆಲೆಯ ವಿಷಯವನ್ನು ನಾವು ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾವು ಸಂದೇಶವನ್ನು ನಾವು ಕೇಳೋಣ. ದಿಸ್ ಹ್ಯಾಪನ್ 2000 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಆದರೆ ಈ ವಚನದಿಂದ ನಾವು ಈ ದಿನ ಏನನ್ನು ನಾವು ಕಲಿಯಬಹುದು, ಅದನ್ನೇ ಈ ದಿನ ಸಂದೇಶವಾಗಿ ನಾವು ಕೇಳುವವರಾಗಿದ್ದೇವೆ. ದೇವರು ಈ ವಚನದ ಮೂಲಕ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಸಂದೇಶವನ್ನು ನಾವು ಕೇಳುವುದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿದೆ. ಅದೇನೆಂದರೆ, ಮೊದಲನೆಯ ಪ್ರಶ್ನೆ, ಈ ಹಡಗಿನಲ್ಲಿ ಅನೇಕರು ಇದ್ದರು, ಅನೇಕ ಯೇಸು ಕ್ರಿಸ್ತನು ನಂಬದೇ ಇರುವ ಅನೇಕ ಜನರನ್ನು ನಾವು ಅಲ್ಲಿ ನೋಡುತ್ತೇವೆ. ಈ 270 ಮಂದಿ ಅಲ್ಲಿ ಯೇಸು ಕ್ರಿಸ್ತನು ನಂಬದೇ ಇರುವ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆದರೆ ಪೌಲನು, ಲೂಕನು ಮತ್ತು ಅರಿಸ್ಟಾರ್ಕಸ್ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಕ್ರೈಸ್ತರಾಗಿದ್ದಾರೆ. ಈ ವ್ಯಕ್ತಿಗಳು ಈ ಪ್ರಯಾಣವನ್ನು ಹೇಗೆ ನಿಭಾಯಿಸಿದರು, ಹೇಗೆ ಈ ಪರಿಸ್ಥಿತಿಯಲ್ಲಿ ಅವರು ಸಾಗಿದರು? ನಾನು ಈ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದರೆ ಖಂಡಿತವಾಗಿ
ಬಹಳ ಭಯ ಪಡುತ್ತಿದ್ದೆ. ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಆಗಿರುತ್ತದೆ. ಯಾಕೆಂದರೆ ಬಿರುಗಾಳಿ ಮೀನ್ಸ್ ಇಟ್ ಇಸ್ ಅ ಸಿವಿಯರ್ ಸ್ಟ್ರಾಮ್, ಅದು ಬಹಳ ಭಯಂಕರವಾಗಿರುತ್ತೆ, ನೋಡುವುದಕ್ಕೆ ಬಹಳ ಭಯಂಕರವಾದ ಪರಿಸ್ಥಿತಿ ಆಗಿರುತ್ತದೆ. ಆದರೆ ಇಲ್ಲಿ ನೋಡುತ್ತೇವೆ 14 ದಿವಸ ಮರಣವು ಅವರನ್ನು ಆವರಿಸಿಕೊಳ್ಳುತ್ತಿದೆ, ಮರಣವು ಅವರ ಹತ್ತಿರದಲ್ಲಿದ್ದೆ, ಎಲ್ಲರೂ ಭಯಪಡುತ್ತಿದ್ದಾರೆ. ಆದರೆ ಪೌಲನು, ಲೂಕನು ಮತ್ತು ಅರಿಸ್ಟಾರ್ಕಸ್ ಭಯಪಡಲಿಲ್ಲ. ಎಲ್ಲರೂ ನಿರೀಕ್ಷೆಯನ್ನು ಕಳೆದುಕೊಂಡರು, ಆದರೆ ಇವರು ನಿರೀಕ್ಷೆಯನ್ನು ಕಳೆದುಕೊಳ್ಳಲಿಲ್ಲ. ಎಲ್ಲವೂ ಮರಣದ ಭಯದಲ್ಲಿ ಒಳಗಾದರು, ಆದರೆ ಈ 3 ಜನ ಮಾತ್ರ ಆ ಮರಣದ ಭಯ ಅವರಲ್ಲಿ ಉಂಟಾಗಲಿಲ್ಲ. ಎಲ್ಲರೂ ಸತ್ತು ಹೋಗುತ್ತಾರೆ ಎಂದು ಆಲೋಚನೆ ಮಾಡಿದರು. ಇವರು ಕೂಡ ಆಲೋಚನೆ ಮಾಡಿರಬಹುದು, ಆದರೆ ಹಾಗೆ ಮಾಡಲಿಲ್ಲ. ಹೇಗೆ ಇದು ಸಾಧ್ಯವಾಯಿತು? ಹೌ ಇಸ್ ದಟ್ ಪಾಸಿಬಲ್? ಒಂದು ಹಡಗಿನಲ್ಲಿ ಎಲ್ಲರ ಸಂಗಡ ಇವರು ಕೂಡ ಮರಣದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾರೆ, ಆದರೆ ಇವರು ಮಾತ್ರ ಆ ಬಿರುಗಾಳಿಯನ್ನು ನೋಡಿ ಭಯ ಪಡಲಿಲ್ಲ. ಹಡಗಿನಿಂದ ಎಲ್ಲಾ ಜನರು ಕಠಿಣವಾದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾರೆ. ಪೌಲನು ಮತ್ತು ಸ್ನೇಹಿತರು ಕೂಡ ಮರಣಕರವಾದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾರೆ, ಆದರೆ ಇವರು ಹೇಗೆ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ? ಹೇಗೆ ಇವರು ನಿರೀಕ್ಷೆಯನ್ನು ಕಳೆದುಕೊಳ್ಳಲಿಲ್ಲ? ಹೇಗೆ ಇದು ಸಾಧ್ಯವಾಯಿತು? ಈ ಕಾರಣಗಳನ್ನೇ ಈ ದಿನ ನಾವು ನೋಡುವವರಾಗಿದ್ದೇವೆ. ದ ರೀಸನ್ಸ್ ದಟ್ they were able to withstand the stormy situation. ಆ ಬಿರುಗಾಳಿಯ ಪರಿಸ್ಥಿತಿಯನ್ನು ಹೇಗೆ ಅವರು ನಿಭಾಯಿಸಿದರು, ಆ ಪರಿಸ್ಥಿತಿಯಲ್ಲೂ ಕೂಡ ಹೇಗೆ ಅವರಿಗೆ ಧೈರ್ಯ ಉಂಟಾಯಿತು, ಆ ಕಾರಣಗಳನ್ನೇ ನಾವು ನೋಡುವವರಾಗಿದ್ದೇವೆ. ದೇವರು ಈ ದಿನ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಪೌಲನು ಆ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಅವನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಯಾಕೆಂದರೆ ಮೊದಲನೆಯ ಕಾರಣ, ದೇವರ ವಾಕ್ಯ ಅವನಲ್ಲಿ ಇತ್ತು. ಅಂದರೆ ದೇವರ ವಾಗ್ದಾನ ಅವನಲ್ಲಿ ಇತ್ತು. 23ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. 11ನೇ ವಚನದಲ್ಲಿ ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲಿ ಕಾಣಿಸಿಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ಹೇಗೆ ಸಾಕ್ಷಿ ಕೊಟ್ಟೆಯೋ ಅದೇ ರೀತಿಯಲ್ಲಿ ರೋಮಾಪುರದಲ್ಲೂ ನನಗೆ ನೀನು ಸಾಕ್ಷಿಯನ್ನು ನೀಡಬೇಕು ಎಂದು ದೇವರು ಹೇಳಿದನು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ವಿಷಯವೇ ಪೌಲನಿಗೂ ಲೂಕನಿಗೂ ಅರಿಸ್ಟಾರ್ಕಸ್ಗೂ ಧೈರ್ಯವನ್ನು ನೀಡಿತು. ಪೌಲನಿಗೆ ತಿಳಿದಿತ್ತು, ದೇವರು ಸುಳ್ಳು ಹೇಳುವ ದೇವರಲ್ಲ, ಆತನು ವಾಗ್ದಾನವನ್ನು ಮುರಿಯುವ ದೇವರಲ್ಲ. ಆದ ಕಾರಣ ದೇವರ ವಚನ, ದೇವರ ವಾಗ್ದಾನ ಅವರ ಸಂಗಡವಿದ್ದ ಕಾರಣ ಮರಣಕರವಾದ ಪರಿಸ್ಥಿತಿಯಲ್ಲೂ ಕೂಡ ಅವನು ಧೈರ್ಯದಿಂದ ಆ ಹಡಗಿನಲ್ಲಿ ಇದ್ದನು. ಪೌಲನು ಮತ್ತು ಅವರ ಸ್ನೇಹಿತರು ಎಲ್ಲರ ಹಾಗೆ ಭಯಪಟ್ಟಿರಬಹುದು, ಆದರೆ ಅವರಿಗೆ ತಿಳಿದಿತ್ತು, ದೇವರ ವಾಗ್ದಾನ ಅವರ ಸಂಗಡವಿದೆ. ಅದೇನೆಂದರೆ, ನೀವು ನನಗಾಗಿ ಸಾಕ್ಷಿಯನ್ನು ಹೇಳಬೇಕು. ನೀವು ರೋಮಾಪುರದಲ್ಲಿ ಹೋಗಿ ಚಕ್ರವರ್ತಿಯ ಮುಂದೆ ನಿಂತು, ಸೇನಾಧಿಪತಿಗಳ ಮುಂದೆ ನಿಂತು ನೀವು ನನಗೆ ಸಾಕ್ಷಿಯನ್ನು ಹೇಳಬೇಕು. ಆದ ಕಾರಣ ಅವರು ಅಲೆಯನ್ನು ನೋಡಿ ಭಯಪಟ್ಟಿರಬಹುದು, ಅಲೆಗಳನ್ನು ನೋಡಿ ಭಯಪಟ್ಟಿರಬಹುದು, ಅಪ್ಪಳಿಸುವ ಸಮುದ್ರವನ್ನು ನೋಡಿ ಭಯಪಟ್ಟಿರಬಹುದು. ಆದರೆ ಅವರಿಗೆ ತಿಳಿದಿತ್ತು, ಆ ಸಮುದ್ರವು ಅವರ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ ಬಿರುಗಾಳಿ ಅವರನ್ನು ಮರಣಕರದ ಒಂದು ಮರಣವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ವಾಗ್ದಾನ ಮಾಡಿದ್ದಾನೆ, ನೀವು ರೋಮಾಪುರದಲ್ಲಿ ಸಾಕ್ಷಿಯನ್ನು ಹೇಳುತ್ತೀರಾ. ಆದ ಕಾರಣ ದೇವರ ಚಿತ್ತವನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳುವುದು ಬಹಳ ಮುಖ್ಯ ವಿಷಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, we don't have to listen to the second hand information. ಅಂದರೆ ಇನ್ನೊಬ್ಬರಿಂದ ನಾವು ಕೇಳುವ ಅಗತ್ಯವಿಲ್ಲ. God will talk to you. ಆತನ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತಾಡುವ ದೇವರಾಗಿದ್ದಾನೆ. ನಿಮ್ಮ ಸಂಗಡ ಇಟ್ ಇಸ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ದೇವರು ನಿಮ್ಮ ಸಂಗಡ ಮಾತಾಡುತ್ತಾನೆ. ಆತನ ಚಿತ್ತವನ್ನು ಆತನ ವಾಕ್ಯದ ಮೂಲಕ ನಿಮಗೆ ತಿಳಿಯಪಡಿಸುತ್ತಾನೆ.
ವೆನ್ ವಿ ನೋ ಹಿಸ್ ವಿಲ್, ಆತನ ಚಿತ್ತವನ್ನು ನಾವು ತಿಳಿದುಕೊಳ್ಳುವಾಗ ಎಲ್ಲ ಪರಿಸ್ಥಿತಿಯಲ್ಲೂ ನಮಗೆ ಧೈರ್ಯ ಉಂಟಾಗುತ್ತದೆ. ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾದರೂ ಕೂಡ ನಾವು ಧೈರ್ಯವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ವಚನ ನಮ್ಮ ಸಂಗಡ ಇರುವಾಗ ನಾವು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಬಹುದು, ಆದರೆ ನಿರೀಕ್ಷೆಯನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇವರು ಧೈರ್ಯದಿಂದ ಇದ್ದರು, ಯಾಕೆಂದರೆ ದೇವರ ವಾಕ್ಯ, ದೇವರ ವಾಗ್ದಾನ ಅವರ ಸಂಗಡವಿತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಎರಡನೆಯ ಕಾರಣ, ದೇವರ ವಾಕ್ಯದ ಮೇಲೆ ಅವರಿಗೆ ನಂಬಿಕೆ ಇತ್ತು. ದೇವರು ವಾಗ್ದಾನವನ್ನು ನೀಡುತ್ತಾನೆ, ದೇವರು ವಾಕ್ಯವನ್ನು ನೀಡಿದ್ದಾನೆ, ಆದರೆ ನಮಗೆ ಅದರ ಮೇಲೆ ನಂಬಿಕೆ ಇರಬೇಕು. ನಾವು ಆತನ ವಾಗ್ದಾನವನ್ನು ನಾವು ದೃಢವಾಗಿ ಹಿಡಿದುಕೊಂಡು ಮುಂದೆ ಹೋಗಬೇಕು. ಇಲ್ಲಿ ನೋಡುತ್ತೇವೆ, ಬೇರೆ ವ್ಯಕ್ತಿಗಳ ಹಾಗೆ ಇವರು ಕೂಡ ಹಡಗಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿರಬಹುದು, ಆದರೆ ಅವರು ಮಾಡಲಿಲ್ಲ. ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ, ನಿರೀಕ್ಷೆಯನ್ನು ಕಳೆದುಕೊಳ್ಳಲಿಲ್ಲ. ಮರಣಕರವಾದ ಪರಿಸ್ಥಿತಿ, ಆದರೆ ಅವರು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಯಾಕೆಂದರೆ ದೇವರ ವಚನದ ಮೇಲೆ ನಮಗೆ ನಂಬಿಕೆ ಇರುವಾಗ ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಮ್ಮ ಜೀವಿತದಲ್ಲಿ ಯಾವ ನಿರೀಕ್ಷೆ ಇದೆ? ನಾವು ಯಾವ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇವೆ, ಆದರೆ ಯಾವ ವಿಷಯದ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ? ಹಡಗಿನಲ್ಲಿದ್ದ ಎಲ್ಲ ಜನರು ಜೀವನದ ಭಯದಲ್ಲಿ ಒಳಗಾಗಿದ್ದರು, ಆದರೆ ಈ 3 ವ್ಯಕ್ತಿಗಳು ಮಾತ್ರ ಭಯವೇ ಪಡಲಿಲ್ಲ, ಧೈರ್ಯದಿಂದ ಇದ್ದರು. ಯಾಕೆಂದರೆ ದೇವರ ವಾಗ್ದಾನದ ಮೇಲೆ, ದೇವರ ವಾಕ್ಯದ ಮೇಲೆ ಅವರಿಗೆ ಇದ್ದ ನಂಬಿಕೆಯ ಕಾರಣ ಅವರು ಭಯ ಪಡಲಿಲ್ಲ. ಅದು ಮಾತ್ರವಲ್ಲ, ಇಂತಹ ಬಿರುಗಾಳಿಯ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಾವು ಪೌಲನನ್ನು ನೋಡುತ್ತೇವೆ, ಅವನು ದೇವರ ಕಾರ್ಯವನ್ನು ಮಾಡುತ್ತಿದ್ದಾನೆ. ಧೈರ್ಯದಿಂದ ದೇವರ ಕಾರ್ಯವನ್ನು ಆತನು ಮಾಡುತ್ತಿದ್ದಾನೆ. ಯಾಕೆಂದರೆ ಇಲ್ಲಿ ನೋಡುತ್ತೇವೆ, ದೇವರ ಸಾಕ್ಷಿಯನ್ನು ಅವನು ಹೇಳುತ್ತಿದ್ದಾನೆ. ಪೌಲನು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾನೆ, ಮರಣಕರವಾದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾನೆ, ಆದರೆ ದೈವಿಕ ಸಲಹೆಯನ್ನು ಅವನು ಇಲ್ಲಿ ನೀಡುತ್ತಾ ಇದ್ದಾನೆ. ಆ ಹಡಗಿನಲ್ಲಿ ಅನೇಕರು ದೇವರನ್ನು ಅರಿಯದೇ ಇರುವ ಜನರಿದ್ದರು, ಅನೇಕರು ಒಂದು ನರಕದ ಮಾರ್ಗದಲ್ಲಿ ಹೋಗುತ್ತಿದ್ದ ಜನರು ಇದ್ದರು. ಆದರೆ ಪೌಲನು ಅಲ್ಲಿ ದೇವರ ಸಾಕ್ಷಿಯನ್ನು ಹೇಳುತ್ತಿದ್ದಾನೆ. ಆ ಹಡಗಿನಲ್ಲಿ ದೇವರು ಪೌಲನನ್ನು ಇಟ್ಟ ಕಾರಣ, ಇಟ್ ವಾಸ್ ನಾಟ್ ಅ ಸಿಂಪಲ್ ರೀಸನ್. ದೇವರ ಸಾಕ್ಷಿಯನ್ನು ಹೇಳುವುದಕ್ಕೆ ದೇವರು ಪೌಲನನ್ನು ಆ ಹಡಗಿನಲ್ಲಿ ಇಟ್ಟಿದ್ದನು. ಪೌಲನು ದೈವಿಕ ಸಲಹೆಯನ್ನು ನೀಡುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಅನೇಕ ದೈವಿಕ ಸಲಹೆಯನ್ನು ಅನೇಕರಿಗೆ ನೀಡಬಹುದು. ಅವರು ಕೇಳುವುದಿಲ್ಲ, ಅದನ್ನು ನೋಡಿ ನಾವು ಬಿಟ್ಟು ಬಿಡುವುದಲ್ಲ. ಅವರು ನಮ್ಮ ಮಾತುಗಳನ್ನು ಸುಳ್ಳು ಎಂದು ಹೇಳಬಹುದು, ನಮ್ಮ ಮಾತುಗಳನ್ನು ನಂಬದೇ ಇರಬಹುದು, ಆದರೆ ನಾವು ಅವರಿಗೆ ದೈವಿಕ ಸಲಹೆಯನ್ನು ನೀಡಲೇಬೇಕು. ದೇವರ ವಾಕ್ಯದ ಮೂಲಕ, ದೇವರ ಜ್ಞಾನದ ಮೂಲಕ ದೈವಿಕ ಸಲಹೆಯನ್ನು ಅವರಿಗೆ ನೀಡಲೇಬೇಕು. ದೇವರ ವಾಕ್ಯದ ಮೂಲಕ ರೂಪಾಂತರ ಹೊಂದಿರುವ ವ್ಯಕ್ತಿ, ದೇವರ ಸಾಕ್ಷಿಯನ್ನು ಅರಿತುಕೊಂಡಿರುವ ವ್ಯಕ್ತಿ ದೇವರ ಸಾಕ್ಷಿಯನ್ನು ಧೈರ್ಯವಾಗಿ ಹೇಳುತ್ತಾನೆ. ದೇವರ ಸಾಕ್ಷಿಯನ್ನು ಹೇಳುವುದಕ್ಕೆ ಆತನು ಭಯಪಡುವವನಲ್ಲ. ಟುಡೇ ವಿ ಗೆಟ್ ಸ್ಕೇರ್ಡ್. ನಮ್ಮ ಸ್ನೇಹಿತರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮ ಸ್ವಂತದವರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ನಾನು ದೇವರ ಸಾಕ್ಷಿಯನ್ನು ಹೇಳಿದರೆ. ಆದರೆ ನಿಜವಾಗಿ ದೇವರಿಂದ ರೂಪಾಂತರ ಹೊಂದಿರುವ ವ್ಯಕ್ತಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ದೇವರ ಸಾಕ್ಷಿಯನ್ನು ಹೇಳುವುದಕ್ಕೆ ಭಯಪಡುವವನಲ್ಲ. ಅದು ಮಾತ್ರವಲ್ಲ, ದೈವಿಕ ಸಲಹೆಯನ್ನು ಮಾತ್ರ ಆತನು ನೀಡಲಿಲ್ಲ, ಅವನು ಧೈರ್ಯವನ್ನು ನೀಡುತ್ತಿದ್ದಾನೆ. ದೇವರನ್ನು ಅರಿಯದೇ ಇರುವ ವ್ಯಕ್ತಿಗಳಿಗೆ ಧೈರ್ಯವನ್ನು ನೀಡುತ್ತಿದ್ದಾನೆ. ಎಲ್ಲ ಜನರ ಹಾಗೆ ಪೌಲನು ಕೂಡ ಬಿರುಗಾಳಿಯಲ್ಲಿ ಒಳಗಾಗಿದ್ದಾನೆ, ಮರಣಕರವಾದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾನೆ, ಎಲ್ಲರ ಸಂಗಡ ಕತ್ತಲೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾನೆ. ಆದರೆ ದೇವರ ವಾಗ್ದಾನ ಪೌಲನ ಸಂಗಡ ಬಿದ್ದ ಕಾರಣ ನಿರೀಕ್ಷೆ ಇಲ್ಲದಂತ ಜನರಿಗೆ ಧೈರ್ಯವನ್ನು ನೀಡುತ್ತಿದ್ದಾನೆ.
ಬೇರೆ ವ್ಯಕ್ತಿಗಳಿಗೆ ದೇವರ ಮೇಲೆ ನಿರೀಕ್ಷೆ ಇರಲಿಲ್ಲ. ಆದರೆ ಅವರ ಜೀವನದ ಒಂದು ಭಯದಲ್ಲಿ ಒಳಗಾಗಿದ್ದಾರೆ, ನಂಬಿಕೆ ಇಲ್ಲದಂತಹ ವ್ಯಕ್ತಿಗಳು. ಆದರೆ ಪೌಲನು ದೇವರನ್ನು ಕಂಡುಕೊಂಡಂತಹ ವ್ಯಕ್ತಿಯಾಗಿದ್ದಾನೆ. ಆದ ಕಾರಣ ದೇವರು ಆತನ ಸಂಗಡವಿದ್ದ ಕಾರಣ, ದೇವರ ವಾಗ್ದಾನ ಅವನ ಸಂಗಡವಿದ್ದ ಕಾರಣ ಅವನು ಅನ್ಯರಿಗೆ ಧೈರ್ಯವನ್ನು ನೀಡುತ್ತಿದ್ದಾನೆ. ಬಿರುಗಾಳಿಯ ಮಧ್ಯದಲ್ಲಿ ಅವನು ಧೈರ್ಯವನ್ನು ನೀಡುತ್ತಿದ್ದಾನೆ. ಅದು ಮಾತ್ರವಲ್ಲ, ದೈವಿಕ ನಾಯಕತ್ವವನ್ನು ಅವನು ನೀಡುವುದಕ್ಕೆ ಸಾಧ್ಯವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆ ಹಡಗಿನ ವಿಷಯವನ್ನು ತಿಳಿದಂಥ ಬಹಳ ದೊಡ್ಡ ಜ್ಞಾನಿಗಳು ಇದ್ದರು, ಅವನಿಗೆ ದೊಡ್ಡ ನಾಯಕರು ಇದ್ದರು. ಆದರೆ ದೇವರು ಪೌಲನನ್ನು ಸಲಹೆ ನೀಡುವುದಕ್ಕೆ ಉಪಯೋಗ ಮಾಡುತ್ತಿದ್ದಾನೆ. ಅಂದರೆ ಅಲ್ಲಿ ನಾಯಕರಿದ್ದರೂ ಕೂಡ ದೈವಿಕ ಮನುಷ್ಯನು ನಾಯಕನಾಗಿ ಮಾರ್ಪಟ್ಟನು. ದೇವರು ಆತನನ್ನು ಮಾರ್ಗದರ್ಶನ ನೀಡುವುದಕ್ಕೆ ಉಪಯೋಗ ಮಾಡಿದನು. ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಸಣ್ಣ ವ್ಯಕ್ತಿಯಾಗಿ ಇರಬಹುದು, ಬೇರೆಯವರಿಗಿಂತ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇರಬಹುದು, ಆಡಂಬರ ಕಡಿಮೆ ಇರಬಹುದು. ಆದರೆ ದೇವರ ಪ್ರಸನ್ನತೆ ನಿಮ್ಮಲ್ಲಿರುವಾಗ, ದೇವರ ವಾಗ್ದಾನ ನಿಮ್ಮಲ್ಲಿರುವಾಗ, ದೇವರು ನಿಮ್ಮನ್ನು ನಾಯಕನಾಗಿ ಉಪಯೋಗ ಮಾಡುತ್ತಾನೆ. ಅನೇಕ ಅನ್ಯರಿಗೆ, ದೇವರನ್ನು ಅರಿಯದೆ ಇರುವ ಜನರಿಗೆ, ದೇವರ ವಾಗ್ದಾನ ತಿಳಿಯದೆ ಇರುವ ಜನರಿಗೆ ನಾಯಕತ್ವವನ್ನು ನೀಡುವುದಕ್ಕೆ ನಿಮ್ಮನ್ನು ಉಪಯೋಗ ಮಾಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅದು ಮಾತ್ರವಲ್ಲ, ಪೌಲನು ಮತ್ತು ಆತನ ಸ್ನೇಹಿತರ ಮೇಲೆ ದೇವರ ಕೃಪೆ ಇದ್ದ ಕಾರಣ ಬೇರೆಯವರು ಕೂಡ ಆಶೀರ್ವಾದವನ್ನು ಹೊಂದಿದರು. ಪೌಲನ ಸಂಗಡ ದೇವರ ವಾಗ್ದಾನವಿತ್ತು. ಅವನು ಸಮುದ್ರದಲ್ಲಿ ಮರಣವನ್ನು ಹೊಂದುವುದಿಲ್ಲ, ಯಾಕೆಂದರೆ ದೇವರು ಹೇಳಿದ್ದಾನೆ, ನೀನು ರೋಮಾಪುರದಲ್ಲಿ ಸಾಕ್ಷಿಯನ್ನು ಹೇಳುತ್ತಿ. ಆದ ಕಾರಣ ಪೌಲನಿಗೆ ತಿಳಿದಿತ್ತು, ನಾನು ಇಲ್ಲಿ ಮರಣ ಹೊಂದುವುದಿಲ್ಲ. ಬಿರುಗಾಳಿ ಭಯಂಕರವಾಗಿದೆ, 14 ದಿವಸ ಮರಣಕರವಾದ ಪರಿಸ್ಥಿತಿ, ಆದರೆ ನಾನು ಮರಣ ಹೊಂದುವುದಿಲ್ಲ, ಯಾಕೆಂದರೆ ನಾನು ದೇವರ ಸಾಕ್ಷಿಯನ್ನು ಹೇಳಬೇಕು. ಪೌಲನು ಆತನ ಸ್ನೇಹಿತರು ಆ ಹಡಗಿನಲ್ಲಿದ್ದ ಕಾರಣ ಅನ್ಯರು ಕೂಡ ಮರಣವನ್ನು ಹೊಂದಲಿಲ್ಲ. ವಾವ್, ದಟ್ ಇಸ್ ಸೋ ಬ್ಯೂಟಿಫುಲ್. ದೇವರ ಮಕ್ಕಳು ಎಲ್ಲಿ ಇರುತ್ತಾರೋ ಅಲ್ಲಿ ಅನ್ಯರು ಕೂಡ ಆಶೀರ್ವಾದವನ್ನು ಹೊಂದುತ್ತಾರೆ. ನಮ್ಮ ಮೂಲಕ ಅವರು ಕೂಡ ಆಶೀರ್ವಾದವನ್ನು ಹೊಂದುತ್ತಾರೆ. ಪೌಲನ ಮೂಲಕ ಬೇರೆಯವರು ಕೂಡ ಮರಣವನ್ನು ಹೊಂದಲಿಲ್ಲ. ಪೌಲನ ಆಶೀರ್ವಾದ ಪಡೆದ ಕಾರಣ ಅವನ ಸಂಗಡವಿದ್ದ ಜನರು ಕೂಡ ಆಶೀರ್ವಾದವನ್ನು ಪಡೆದುಕೊಂಡರು. ಇದು 2000 ವರ್ಷಗಳ ಹಿಂದೆ ನಡೆದಂಥ ಘಟನೆ. ದೇವರು ಈ ದಿನವೂ ಈ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ಈ ದಿನದಲ್ಲಿ ಈ ವಾಕ್ಯದ ಮೂಲಕ ನಮ್ಮ ಪರಿಸ್ಥಿತಿಗಳನ್ನು ನಾವು ಹೇಗೆ ನಿಭಾಯಿಸಬಹುದು? ದಟ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟುಡೇ. ಮೊದಲನೆಯದಾಗಿ, ನಾವು ದೇವರ ವಾಕ್ಯದ ಮೂಲಕ ಆತನ ಚಿತ್ತವನ್ನು ತಿಳಿದುಕೊಳ್ಳುವಾಗ, ಅದು ಮಾತ್ರವಲ್ಲ, ಆತನ ವಾಗ್ದಾನಗಳ ಮೇಲೆ ದೃಢವಾದ ನಂಬಿಕೆಯನ್ನು ಇಡುವಾಗ ಯಾವ ಬಿರುಗಾಳಿಯು ನಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆ ಬಿರುಗಾಳಿ 14 ದಿವಸ ದೊಡ್ಡ ಬಿರುಗಾಳಿಯಾಗಿ ಇರಬಹುದು, ಅಲೆಗಳು ಅಪ್ಪಳಿಸಬಹುದು, ಸಮುದ್ರವು ಅಪ್ಪಳಿಸಬಹುದು. ಆದರೆ ದೇವರ ವಾಗ್ದಾನ ನಮ್ಮ ಸಂಗಡವಿರುವ ಕಾರಣ ಯಾವ ಬಿರುಗಾಳಿಯು ನಮ್ಮನ್ನು ಬೀಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ದೇವರನ್ನು ಹಿಂಬಾಲಿಸುವ ಮಕ್ಕಳ ಆಶೀರ್ವಾದವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನಗಳಲ್ಲಿ ನಾವು ನೋಡುತ್ತೇವೆ, ಜನರ ಪ್ರಾರ್ಥನೆಯನ್ನು ನಾವು ಕೇಳುವಾಗ ಬಹಳ ಒಂದು ಕೂಸಿನ ಹಾಗಿರುವಂತಹ ಪ್ರಾರ್ಥನೆ, ಕೇವಲ ಭೌತಿಕ ವಿಷಯಗಳು. ಪೌಲನು ಹೇಳುತ್ತಾನೆ, ಎಷ್ಟು ದಿವಸ ಬೇರೆ ಹಾಲನ್ನು ಕುಡಿಯುತ್ತೀರಿ, ಬೆಳೆಯಿರಿ. ನಾವು ಬೇರೆ ನಮ್ಮ ಬಗ್ಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಆದರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂದರೆ, ದೇವರೇ, ನಾನು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇನೆ, ಸಂಕಟದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇನೆ, ಮರಣಕರವಾದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇನೆ, ನನಗೆ ಬಲವನ್ನು ನೀಡು. ನನಗೆ ಈ ಬಿರುಗಾಳಿಯ ಮಧ್ಯದಲ್ಲೂ ಕೂಡ ನಿನ್ನ ಕೃಪೆಯನ್ನು ಅನುಭವಿಸುವುದಕ್ಕೆ ಬಲವನ್ನು ನೀಡು. ನಿನ್ನನ್ನು ಕಾಣುವುದಕ್ಕೆ ನನಗೆ ಬಲವನ್ನು ನೀಡು. ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಇರುವ ನಂಬಿಕೆಯನ್ನು ನನಗೆ ನೀಡು.
ಈ ಬೆಳವಣಿಗೆ ನಮ್ಮಲ್ಲಿ ಉಂಟಾಗಬೇಕೆಂದರೆ ದೇವರ ವಾಕ್ಯ ನಮ್ಮಲ್ಲಿರಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ವಾಕ್ಯ ನಮ್ಮಲ್ಲಿರುವಾಗ ಆತನ ಚಿತ್ತ ಏನಾಗಿದೆ ಎಂಬ ವಿಷಯ ನಮಗೆ ತಿಳಿದಿರುತ್ತದೆ. ಆಗ ನಾವು ದೃಢವಾಗಿ ನಿಂತುಕೊಂಡಿರುತ್ತೇವೆ. ಯಾವ ಬಿರುಗಾಳಿಯು ನಮ್ಮನ್ನು ಬೀಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಮುಳುಗಿ ಹೋಗುವ ಜನರಲ್ಲ. ಕೀರ್ತನೆ 125 1ನೇ ವಚನ, ಕರ್ತನಲ್ಲಿ ಭರವಸೆ ಇಟ್ಟವರು ಚಿಯೋನ್ ಪರ್ವತದ ಹಾಗೆ, ಅದು ಕದಲುವುದು ಇಲ್ಲ, ಯುಗ ಯುಗಕ್ಕೂ ಇರುವುದಾಗಿದೆ. ನಾವು ಬಂಡೆಗಳಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ವಾಗ್ದಾನ ನಮ್ಮಲ್ಲಿರುವ ಕಾರಣ ನಾವು ಬಂಡೆಯ ಹಾಗೆ ನಿಂತುಕೊಂಡಿರುತ್ತೇವೆ. ಬಿರುಗಾಳಿಯು ನಮ್ಮನ್ನು ಬೀಳಿಸುವುದಕ್ಕೆ ಅನೇಕ ಪ್ರಯತ್ನ ಪಡಬಹುದು, ಆದರೆ ದೇವರ ವಾಗ್ದಾನ ನಮ್ಮ ಬಂಡೆಯ ಹಾಗೆ ನಾವು ನಿಂತುಕೊಂಡಿರುತ್ತೇವೆ. ದೇವರು ನಮ್ಮ ಕಷ್ಟದ ಪರಿಸ್ಥಿತಿಗಳಿಗಿಂತ ದೊಡ್ಡವನಾಗಿದ್ದಾನೆ. ನಮ್ಮ ಅನಾರೋಗ್ಯದ ಪರಿಸ್ಥಿತಿಗಿಂತ ದೊಡ್ಡವನಾಗಿದ್ದಾನೆ. ನಮ್ಮ ಬಂಧನಗಿಂತ ದೊಡ್ಡವನಾಗಿದ್ದಾನೆ. ಸಾಲದ ಪರಿಸ್ಥಿತಿಗಿಂತ ದೊಡ್ಡವನಾಗಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ಆದ ಕಾರಣ ನಾವು ಬಿರುಗಾಳಿಯನ್ನು ನೋಡಿ ಓಡಿ ಹೋಗುವವರಲ್ಲ. ಕೆಂಪು ಸಮುದ್ರದ ಹಾಗಿರುವ ಪರಿಸ್ಥಿತಿಯನ್ನು ನೋಡಿ ಓಡಿ ಹೋಗುವವರಲ್ಲ. ಕಷ್ಟದ ಪರಿಸ್ಥಿತಿಗಳು ಎರಿಕೋ ಗೋಡೆಯ ಹಾಗೆ ನಿಂತಿರಬಹುದು, ಆದರೆ ಅದನ್ನು ನೋಡಿ ಓಡಿ ಹೋಗುವವರಲ್ಲ. ಯಾಕೆಂದರೆ ನಮ್ಮ ದೇವರು ಬಿರುಗಾಳಿಯ ಮೇಲೆ ನಡೆದುಕೊಂಡು ಬರುವ ದೇವರಾಗಿದ್ದಾನೆ. ಕೆಂಪು ಸಮುದ್ರದ ಮಧ್ಯದಲ್ಲಿ ಆತನು ಒಂದು ದಾರಿಯನ್ನು ಮಾಡುವ ದೇವರಾಗಿದ್ದಾನೆ. ಎರಿಕೋ ಗೋಡದ ಹಾಗೆ ಕಷ್ಟಗಳು ನಿಂತಿರಬಹುದು, ಆದರೆ ಅದನ್ನು ಬೀಳಿಸುವ ದೇವರು ನಮ್ಮ ದೇವರಾಗಿದ್ದಾನೆ. That is our God. Hallelujah. ದೇವರು ನೀವು ಬಿರುಗಾಳಿಯಲ್ಲಿ ಮರಣ ಹೊಂದುವುದಕ್ಕೆ ಬಿಡುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅದು ಮಾತ್ರವಲ್ಲ, ಎರಡನೇದಾಗಿ ನಮ್ಮ ಹಾಗೆ ಅನೇಕರು ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾರೆ. ಅವರಿಗೆ ನಾವು ದೈವಿಕ ಸಲಹೆಯನ್ನು ನೀಡಬೇಕು, ದೈವಿಕ ಧೈರ್ಯವನ್ನು ನಾವು ನೀಡಬೇಕು. ನಾವು ಅನ್ಯರ ಜೊತೆ ಕುಳಿತುಕೊಂಡು ದೇವರ ಬಗ್ಗೆ ಗುಣುಗುಟ್ಟುವ ಮನುಷ್ಯರು ಅಲ್ಲ. ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರ, ಉಪ್ಪಾಗಿದ್ದೀರ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಪೌಲನು ಅನ್ಯರ ಸಂಗಡ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದಾನೆ. ಅವನೂ ಬಿರುಗಾಳಿಯಲ್ಲಿ ಸಾಗುತ್ತಾ ಇದ್ದಾನೆ. ಆದರೆ ಆ ಪರಿಸ್ಥಿತಿಯಲ್ಲೂ ಕೂಡ ಬೆಳಕಿನ ಹಾಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾನೆ. ನಮ್ಮ ಜೀವನದಲ್ಲೂ ಅನೇಕ ಕಷ್ಟಗಳು ಇರಬಹುದು, ಅನೇಕ ಸಮಸ್ಯೆಗಳು ಇರಬಹುದು, ಬೇರೆಯವರಿಗಿಂತ ಮರಣಕರವಾದ ಪರಿಸ್ಥಿತಿಯಲ್ಲಿ ನಾವು ಒಳಗಾಗಿರಬಹುದು. ಆದರೆ ನಮ್ಮ ಜೀವನದಲ್ಲಿ ದೇವರ ಚಿತ್ತವಿರುವ ಕಾರಣ ನಾವು ಭಯಪಡುವ ಜನರಲ್ಲ, ನಾವು ಮುಳುಗಿ ಹೋಗುವ ಜನರಲ್ಲ. ಬಿರುಗಾಳಿ ನಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ನಿರೀಕ್ಷೆ ಇರುವ ಕಾರಣ ನಾವು ಬೇರೆಯವರಿಗೆ ಆತ್ಮೀಕ ಸಲಹೆಯನ್ನು ನೀಡುತ್ತೇವೆ, ಆತ್ಮೀಕ ಧೈರ್ಯವನ್ನು ನೀಡುತ್ತೇವೆ. ನೀವು ನನ್ನ ಮಕ್ಕಳಾಗಿದ್ದೀರಾ, ನನ್ನ ಸೇವಕರಾಗಿದ್ದೀರಾ, ನಿಮಗೆ ಯಾವ ಕಷ್ಟಗಳು ಬರುವುದೇ ಇಲ್ಲ ಎಂದು ದೇವರು ಸುಳ್ಳು ವಾಗ್ದಾನವನ್ನು ಮಾಡಲೇ ಇಲ್ಲ. ದೇವರು ಹೇಳುತ್ತಾನೆ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದರೆ ಆ ಕಷ್ಟಗಳನ್ನು ಜಯಿಸುವುದಕ್ಕೆ ನಾನು ಬಲವನ್ನು ನೀಡುತ್ತೇನೆ. ನಾವು ಯಾವಾಗ ದೇವರ ಚಿತ್ತವನ್ನು ತಿಳಿದುಕೊಂಡು ಆತನ ವಾಗ್ದಾನಗಳ ಮೇಲೆ ನಂಬಿಕೆ ಇಡುವಾಗ ದೇವರು ನಮ್ಮ ಬಿರುಗಾಳಿಯ ಪರಿಸ್ಥಿತಿಯನ್ನು ಸಹಿಸುವ ಬಲವನ್ನು ನೀಡುತ್ತಾನೆ, ಬಿರುಗಾಳಿಯನ್ನು ಜಯಿಸುವ ಶಕ್ತಿಯನ್ನು ನೀಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಬಟ್ ಅನೇಕ ಕ್ರೈಸ್ತರನ್ನು ನಾವು ನೋಡುವಾಗ ದೇವರ ರಾಜ್ಯ ಫಾಸ್ಟ್ ಫುಡ್ ಹಾಗೆ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಮ್ಯಾಗಿ 2 ನಿಮಿಷ. ಈಗ ಅನೇಕ ವಿಷಯಗಳು ಜಸ್ಟ್ ಹಾಟ್ ವಾಟರ್ ಆಗಿದ ತಕ್ಷಣ ಅದನ್ನು ತಿನ್ನುವುದಕ್ಕೆ ಸಾಧ್ಯವಾಗುತ್ತದೆ. ಫಾಸ್ಟ್ ಫುಡ್. ದೇವರ ರಾಜ್ಯ ಫಾಸ್ಟ್ ಫುಡ್ ಹಾಗೆ ಕಾರ್ಯ ಮಾಡುವುದಿಲ್ಲ. ನಾವು ಬೆಳಗ್ಗೆದ್ದು ಒಂದು 2 ನಿಮಿಷ ಪ್ರಾರ್ಥನೆ ಮಾಡಿ, ವಾರದಲ್ಲಿ ಕೇವಲ 1 ತಾಸು ದೇವರಿಗೆ ನೀಡಿ, 2 ನಿಮಿಷ ಪ್ರಾರ್ಥನೆ ಮಾಡಿ ದೇವರು ಎಲ್ಲ ಕಾರ್ಯವನ್ನು ನಮಗೆ ಮಾಡಬೇಕೆಂದು ಎದುರು ನೋಡುವುದು ಅದು ಸರಿಯಾದ ವಿಷಯವಲ್ಲ. God does not work like fast food. ದೇವರ ಚಿತ್ತ ನಮ್ಮಲ್ಲಿ ಇರಬೇಕು, ದೇವರ ವಾಗ್ದಾನ ನಮ್ಮಲ್ಲಿರಬೇಕು, ಆತನ ವಾಕ್ಯನಲ್ಲಿ ನಮ್ಮ ಹೃದಯವು ತುಂಬಿರಬೇಕು. ಆಗ ಎಂತಹ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ನಾವು ಒಳಗಾದರೂ ಕೂಡ ಆ ಬಿರುಗಾಳಿ ನಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವೇ ಇಲ್ಲ.
ನಾನು ಅನೇಕರನ್ನು ನೋಡಿದ್ದೇನೆ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಅನೇಕ ವಿಷಯಗಳು ಅವರ ಕುಟುಂಬದಲ್ಲಿ, ಅವರ ವೈಯಕ್ತಿಕ ಜೀವನದಲ್ಲಿ ನೆರವೇರುತ್ತದೆ. ಆದರೆ ಒಂದು ಸಣ್ಣ ನೋವು, ಸಣ್ಣ ಕಷ್ಟ ಬರುವಾಗ ಅವರು ಯೇಸು ಕ್ರಿಸ್ತರನ್ನು ಬಿಟ್ಟು ಹೋಗಿಬಿಡುತ್ತಾರೆ. ವೈ? ಯಾಕೆಂದರೆ ಅವರಲ್ಲಿ ದೇವರ ವಾಗ್ದಾನವಿಲ್ಲ, ದೇವರ ನಂಬಿಕೆ ಇಲ್ಲ, ದೇವರ ವಾಕ್ಯ ಅವರ ಹೃದಯದಲ್ಲಿ ತುಂಬಿಲ್ಲ. ಪೌಲನಿಗೆ ತಿಳಿದಿತ್ತು, ಅವನು ರೋಮಾಪುರದಲ್ಲಿ ಆತನ ಸಾಕ್ಷಿಯನ್ನು ಹೇಳುತ್ತಾನೆ ಎಂಬ ನಂಬಿಕೆ ಇತ್ತು. ಯಾಕೆಂದರೆ ದೇವರು ಆತನಿಗೆ ವಾಗ್ದಾನವನ್ನು ನೀಡಿದ್ದಾನೆ. ದೇವರು ವಾಗ್ದಾನ ನೀಡಿದ ಕಾರಣ ಅವನು ಬಹಳ ಧೈರ್ಯದಿಂದ ಇದ್ದಾನೆ. ಆದರೆ ದಾರಿಯಲ್ಲಿ ಅವನು ಅನೇಕ ಕಷ್ಟಗಳನ್ನು ಅನುಭವಿಸಿದನು. ಎಲ್ಲರ ಹಾಗೆ ಅವನಿಗೂ ಊಟವಿಲ್ಲ, ನಿದ್ರೆ ಇಲ್ಲ, ಮರಣಕರವಾದ ಪರಿಸ್ಥಿತಿ. ಬಟ್ ಹಿ ಡಿಡ್ಂಟ್ ಗೆಟ್ ಸ್ಕೇರ್ಡ್. ಅವನು ಭಯಪಡಲೇ ಇಲ್ಲ. ಯಾಕೆಂದರೆ ಆತನಿಗೆ ತಿಳಿದಿತ್ತು, ಬಿರುಗಾಳಿ ನನ್ನನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. we all talk about Abraham. ಅಬ್ರಹಾಮನ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡುತ್ತೇವೆ. ಅವನು ಊರ್ ಎಂಬ ಒಂದು ಸ್ಥಳದಲ್ಲಿ ವಾಸ ಮಾಡುತ್ತಿದ್ದನು. ದೇವರು ಹೇಳುತ್ತಾನೆ, ಈ ಸ್ಥಳವನ್ನು ಬಿಟ್ಟು ನೀನು ಕಾನಾನ್ ದೇಶಕ್ಕೆ ಹೋಗಬೇಕು. ಆ ಸ್ಥಳ ನೋಡುವಾಗ ಬಹಳ ಸುಂದರವಾದ ಪ್ರದೇಶ, ಫಲಭರಿತವಾದ ಸ್ಥಳ. ಆದರೆ ಕಾನಾನ್ ಆ ಸಮಯದಲ್ಲಿ ಮರುಭೂಮಿಯಾಗಿತ್ತು. ಅಬ್ರಹಾಮನು ಆ ಮರುಭೂಮಿಯನ್ನು ನೋಡಿದ್ದರೆ, ಆ ಕಷ್ಟವನ್ನು ನೋಡಿದ್ದರೆ ಅವನು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವನು ಕಷ್ಟವನ್ನು ನೋಡದೆ ದೇವರನ್ನು ನೋಡಿದನು, ದೇವರ ವಾಗ್ದಾನವನ್ನು ನೋಡಿದನು. ಆದ ಕಾರಣ ಜನಾಂಗಗಳಿಗೆ ಅವನು ಆಶೀರ್ವಾದವಾಗಿ ಮಾರ್ಪಟ್ಟನು. ನಮ್ಮ ಜೀವನದಲ್ಲಿ ಬಿರುಗಾಳಿಯ ಪರಿಸ್ಥಿತಿ ಇರಬಹುದು, ಬಿರುಗಾಳಿ ನಮ್ಮನ್ನು ಆವರಿಸಿಕೊಂಡಿರಬಹುದು, ಮರಣಕರ ವ್ಯಾಧಿ ನಮ್ಮನ್ನು ಆವರಿಸಿಕೊಂಡಿರಬಹುದು, ಸಾಲ ಆವರಿಸಿಕೊಂಡಿರಬಹುದು. ಆದರೆ ದೇವರ ವಾಗ್ದಾನ ನಿಮ್ಮಲ್ಲಿದ್ದರೆ ನೀವು ಬಿರುಗಾಳಿಯಲ್ಲ ಮೇಲೆ ನಡೆದುಕೊಂಡು ಹೋಗುತ್ತೀರ. ಬಿರುಗಾಳಿ ನಿಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ವಾಕ್ಯದ ಮೂಲಕ ಆತನ ಚಿತ್ತವನ್ನು ತಿಳಿದುಕೊಳ್ಳಬೇಕು. ಅದು ಮಾತ್ರವಲ್ಲ, ಆತನ ವಾಗ್ದಾನಗಳ ಮೇಲೆ ನಂಬಿಕೆಯನ್ನು ಇಡಬೇಕು. ನಾವು ದೇವರಲ್ಲಿ ದೃಢವಾಗಿ ನಿಲ್ಲುವಾಗ ಆತನು ನಮಗೆ ಬಿಡುಗಡೆಯನ್ನು ನೀಡುತ್ತಾನೆ. ಅದು ಮಾತ್ರವಲ್ಲ, ಬಿರುಗಾಳಿಯ ಪರಿಸ್ಥಿತಿಯ ಮಧ್ಯದಲ್ಲಿ ಆತನ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸುವ ದೇವರಾಗಿದ್ದಾನೆ. ನಿಮ್ಮ ಬಿರುಗಾಳಿಯ ಪರಿಸ್ಥಿತಿಯನ್ನು ನೋಡಿ ಹೆದರಬೇಡಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ನೀವು ಹೆದರಬೇಡಿ. ನಿಮ್ಮ ಕಷ್ಟಗಳನ್ನು ನೋಡಿ ನೀವು ಹೆದರಬೇಡಿ. ನಿಮ್ಮ ಅನಾರೋಗ್ಯವನ್ನು ನೋಡಿ ನೀವು ಹೆದರುವ ಅಗತ್ಯವಿಲ್ಲ. ನಿಮ್ಮ ಸಾಲುಗಳನ್ನು ನೋಡಿ ನೀವು ಹೆದರುವ ಅಗತ್ಯವಿಲ್ಲ. ನಿಮ್ಮ ಬಿರುಗಾಳಿಯ ಪರಿಸ್ಥಿತಿಯನ್ನು ನೋಡಿ ಹೆದರುವ ಅಗತ್ಯವಿಲ್ಲ. ಬಿರುಗಾಳಿಯ ಮೇಲೆ ನಡೆಯುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಯಾವ ದಿಕ್ಕು ತೋಚದಂತಹ ಸಮಯದಲ್ಲಿ ದೇವರು ಹೊಸ ಮಾರ್ಗವನ್ನು ನೀಡುವವನಾಗಿದ್ದಾನೆ. ಅದು ಮಾತ್ರವಲ್ಲ, ಎಲ್ಲ ಕೆಂಪು ಸಮುದ್ರದ ಹಾಗೆ ನಮ್ಮ ಪರಿಸ್ಥಿತಿಗಳಿರಬಹುದು, ಯೆರಿಕೋ ಗೋಡೆದ ಹಾಗೆ ಇರಬಹುದು. ಆ ಗೋಡೆಯನ್ನು ಬೀಳಿಸುವ ದೇವನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಡೋಂಟ್ ವರಿ, ಡೋಂಟ್ ಗೆಟ್ ಸ್ಕೇರ್ಡ್. ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿಗಳೇ, ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ವಿಷಯ ಏನಾಗಿದೆ? I want to give one takeaway. ದೇವರಲ್ಲಿ ದೃಢವಾಗಿ ನಿಲ್ಲಿರಿ. ದೇವರಲ್ಲಿ ದೃಢವಾಗಿ ನಿಲ್ಲಿ. ಅದು ಮಾತ್ರವಲ್ಲ, ನಿರೀಕ್ಷೆ ಇಲ್ಲದ ಜನರಿಗೆ, ಕಷ್ಟದ ಪರಿಸ್ಥಿತಿಯಲ್ಲಿರುವ ಜನರಿಗೆ ದೈವಿಕ ಸಲಹೆ ಮತ್ತು ಧೈರ್ಯವನ್ನು ನೀಡಿರಿ. That's what you're called to do. ನಿಮಗೆ ಬಿರುಗಾಳಿ ಇರಬಹುದು, ಕಷ್ಟಗಳಿರಬಹುದು, ಸಂಕಟವಿರಬಹುದು, ಆದರೆ ಇದೇ ದೇವರು ನಿಮ್ಮ ಸಂಗಡ ಹೇಳುವಂತಹ ವಿಷಯವಾಗಿದೆ. ನನ್ನ ಪ್ರಾರ್ಥನೆ ಏನಾಗಿದೆ ಎಂದರೆ, ಎಸ್ಪೆಷಲಿ ನನ್ನ ಸಭೆಗೆ, ನನ್ನ ಸಭೆಯ ಮಕ್ಕಳಿಗೆ ನನ್ನ ಪ್ರಾರ್ಥನೆ ಏನೆಂದರೆ, ನಾವು ನಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡದೆ, ಅಂದರೆ ನನ್ನ ಮನೆ, ನನ್ನ ಸಾಲ, ನನ್ನ ಕಷ್ಟ, ನನ್ನ ಕಣ್ಣೀರು, ನನ್ನ ಒಂಟಿತನ, ಈ ವಿಷಯಗಳಿಗೆ ಮಾತ್ರ ನಾವು ಮುಖ್ಯತ್ವ ನೀಡದೆ ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕು. ಅದು ಮಾತ್ರವಲ್ಲ, ದೈವಿಕ ಸಲಹೆ ಮತ್ತು ಧೈರ್ಯವನ್ನು ನೀಡಬೇಕು. ಅದು ಮಾತ್ರವಲ್ಲ, ಸಂತೋಷವಾಗಿರುವಾಗ ಮಾತ್ರ ಸೇವೆ ಮಾಡುತ್ತೇನೆ ಎಂಬ ಆಲೋಚನೆಯನ್ನು ಬಿಟ್ಟು ಬಿರುಗಾಳಿಯ ಪರಿಸ್ಥಿತಿಯ ಮಧ್ಯದಲ್ಲೂ ನಾನು ದೇವರಿಗಾಗಿ ದುಡಿಯುತ್ತೇನೆ, ದೇವರಿಗಾಗಿ ಮಹಿಮೆಯ ಕಾರ್ಯವನ್ನು ಮಾಡುತ್ತೇನೆ ಎಂಬ ಆಲೋಚನೆಯನ್ನು, ಬಲವನ್ನು ಬೆಳೆಸಿಕೊಳ್ಳಬೇಕು. ಇದೇ ನನ್ನ ಪ್ರಾರ್ಥನೆಯಾಗಿದೆ. ಮೇ ಬಿ
even you can answer, you can take that prayer. ನೀವು ಕೂಡ ಈ ಪ್ರಾರ್ಥನೆಯನ್ನು ಮಾಡಬಹುದು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಿಮ್ಮ ಬಿರುಗಾಳಿಯ ಮಧ್ಯದಲ್ಲಿ ದೇವರು ನಿಮಗೆ ಧೈರ್ಯವನ್ನು ನೀಡಿ, ಬಲವನ್ನು ನೀಡಿ, ಆತನಿಗೋಸ್ಕರ ಮಹಿಮೆಯ ಕಾರ್ಯವನ್ನು ಮಾಡುವುದಕ್ಕೆ ನಿಮ್ಮನ್ನು ಉಪಯೋಗ ಮಾಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಜೀವನದಲ್ಲಿ ಬಿರುಗಾಳಿ ಇರಬಹುದು. ನಿಮ್ಮ ಪರಿಸ್ಥಿತಿಗಳು ದೇವರಿಗಿಂತ ದೊಡ್ಡದಲ್ಲ. ನಿಮ್ಮ ದೇವರು ದೊಡ್ಡವನಾಗಿದ್ದಾನೆ. ನಿಮ್ಮ ಬಿರುಗಾಳಿಗಿಂತ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆದ ಕಾರಣ ಧೈರ್ಯದಿಂದಿರಿ, ಕಳವಳಗೊಳ್ಳಬೇಡಿರಿ. ಧೈರ್ಯದಿಂದಿರಿ, ಕಳವಳಗೊಳ್ಳಬೇಡಿ. That is what God is telling you through this sermon. ಈ ವಚನಗಳ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಬಿರುಗಾಳಿ ನಿಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ಮರಣ ನಿಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ಸಾಲ ನಿಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ಬಿ ಸ್ಟ್ರಾಂಗ್, ಗಾಡ್ ಇಸ್ ವಿತ್ ಯು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಈ ಸಂದೇಶದ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳು ಉಂಟಾಗಲಿ. ಸೊ ವಿ ವಿಲ್ ಮೀಟ್ ಒನ್ಸ್ ಅಗೇನ್. ಅವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್.